ಓಂ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಓಂ. 1ನೇ ಅಧ್ಯಾಯದ 3ನೇ ಪಾದದ 2ನೇ ಸೂತ್ರ ಇದು. ದ್ಯುಭ್ವಾದಿ ಅಧಿಕರಣ ನಡೆದಿದೆ. ಅಮೃತಶೇಷ ಸೇತು ಅಂತ ಹಿಂದೆ ಮುಂಡಕೋಪನಿಷತ್ನಲ್ಲಿ ಬಂದಿದೆ. ಅನ್ಯಾವಾಚೋ ಮುಂಚಥ, ಬೇರೆ ಮಾತುಗಳನ್ನು ಬಿಟ್ಟುಬಿಡಿ, ಇವನು ಅಮೃತಕ್ಕೆ ಸೇತು ಅಂತ ಹೀಗೆ ಬಂದಿದೆ. ಮುಕ್ತ ಲೋಕಕ್ಕೆ ಇವನೇ ಒಡೆಯ, ಇವನೇ ನಮ್ಮನ್ನು ಮುಕ್ತಿಗೆ ಕರ್ಕೊಂಡು ಹೋಗೋವನು ಅಂತ. ಮತ್ತೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ತೈತ್ರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯ 1ನೇ ಮಂತ್ರ ಇದೆ. ಬ್ರಹ್ಮನನ್ನು ತಿಳ್ಕೊಂಡವನು ಬ್ರಹ್ಮನ ಬಳಿಗೆ ಹೋಗಿ ತಲುಪ್ತಾನೆ ಅಂತ. ಮಹಾನಾರಾಯಣ ಉಪನಿಷತ್ತು, ಅದು ಕೃಷ್ಣ ಯಜುರ್ವೇದದ್ದು. ಅಲ್ಲಿ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಅಂತ ಮಂತ್ರ ಬಂದಿದೆ. ಅವನು ಮಹಾಜ್ಞೇಯ, ಎಲ್ಲ ಜ್ಞೇಯಗಳಲ್ಲಿಯೂ ಅವನು ಶ್ರೇಷ್ಠ. ವಿಶ್ವಾತ್ಮ, ಸರ್ವತ್ರ ಎಲ್ಲ ಕಡೆ ಇದ್ದವನು. ಮತ್ತೆ ಪರಾಯಣ, ಎಲ್ಲ ಮುಕ್ತರಿಗೂ ಮೊದಲಾದವರಿಗೆ ಆಶ್ರಯ. ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮದಲ್ಲೇ ಇದೆ. ಇತ್ಯಾದಿನ ಏತಮಾನಂದಮಯ ಮಾತ್ಮಾನಂ ಉಪಸಂಕ್ರಾಮತಿ, ಇದು ತೈತ್ರಿಯ ಉಪನಿಷತ್ತಿನ 2ನೇ ಬ್ರಹ್ಮಾನಂದವಲ್ಲಿಯ 8ನೇ ಮಂತ್ರ. ಇತ್ಯಾದಿನ ತಸ್ಯೇವ ಮುಕ್ತ ಪ್ರಾಪ್ಯತ್ವ ಉಪದೇಶಾತ್, ಭಗವಂತನಿಗೆ ಮುಕ್ತ ಪ್ರಾಪ್ಯತ್ವವನ್ನು ಉಪದೇಶಿಸಿದ್ದಾರೆ. ಅದರಿಂದ ಅಲ್ಲಿರುವ ವ್ಯಕ್ತಿ ಅಂದ್ರೆ ಬೇರೆ ಯಾರನ್ನು ಕೂಡ ಇಟ್ಕೊಳ್ಳಿಕ್ ಬರೋದಿಲ್ಲ, ಭಗವಂತನನ್ನೇ ಇಟ್ಕೋಬೇಕು ಅಂತ. ಆದಿತ್ಯ ಪುರಾಣದ ಮಾತಿದೆ. ಇದು 18 ಪುರಾಣಗಳಲ್ಲಿ ಸೇರಿದ ಪುರಾಣ ಅಲ್ಲ, ಇದೊಂದು ಉಪಪುರಾಣ. ಸಾಮಾನ್ಯವಾಗಿ ಆಚಾರ್ಯರು 18 ಪುರಾಣಗಳು ಅಂತ ಪ್ರಖ್ಯಾತವಾದದ್ದೇನಿವೆ ಅವುಗಳಿಂದ ಶ್ಲೋಕಗಳನ್ನು ಕೋಟ್ ಮಾಡ್ತಿರ್ತಾರೆ. ಒಂದೆರಡು ಕಡೆ ನರಸಿಂಹ ಪುರಾಣದ ಧ್ಯೇಯಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತ ಶ್ಲೋಕ, ಹಾಗೆ ಆದಿತ್ಯ ಪುರಾಣದ ಬಹುನಾತ್ರ ಕಿಮುಕ್ತೇನ ಅನ್ನೋ ಶ್ಲೋಕ ಹೇಳ್ತಿದ್ದಾರೆ. ಇವು ಉಪಪುರಾಣಗಳು, ವೇದವ್ಯಾಸರೇ ರಚಿಸಿದ್ದು, ಆದರೆ ಉಪಪುರಾಣಗಳು. ಹೆಚ್ಚಿ ಬಹುನಾತ್ರ ಕಿಮುಕ್ತೇನ, ಹೆಚ್ಚಿ ಹೇಳಿ ಏನು ಉಪಯೋಗ? ಸಾಧಕನಾದವನು ಒಂದು ಬಾರಿ ಶ್ವೇತದ್ವೀಪಕ್ಕೆ ಹೋಗಬೇಕು. ಶ್ವೇತದ್ವೀಪಕ್ಕೆ ಹೋಗದೆ ಹೋದ್ರೆ ಅವನು ಮುಕ್ತನಾಗೋದಿಲ್ಲ. ಹೀಗಿದು ಶಾಸ್ತ್ರದ ನಿರ್ಣಯ ಇದೆ ಅಂತ ಅವರ ಅಭಿಪ್ರಾಯ. ಇದಕ್ಕೆ ಸಪ್ತರ್ಕ ದೀಪಾವಳಿ ಮತ್ತು ತತ್ವಪ್ರದೀಪ ಎಲ್ಲ ಒಂದೊಂದು ಲೈನ್ ಇದೆ. ಅದರಿಂದ ಅದನ್ನ ಯಥಾಕ್ರಮವಾಗಿ ನೋಡಿ ನಾವು ಮುಂದೆ ಹೋಗಿಬಿಡೋಣ. ಮೊದಲು ಪದ್ಮನಾಭ ತೀರ್ಥರ ವಾಕ್ಯ ಗಮನಿಸೋಣ. ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೀಗೆ ಕೇಳಿ ಬರ್ತದೆ. ಇತ್ಯಾದಿ ವಚನಾಂತರೀಹಿ, ಬೇರೆ ಬೇರೆ ಮಾತುಗಳು ಎಲ್ಲ ಕಡೆ ಇರೋದರಿಂದ ವಿಷ್ಣುರೇವ ಹಿ ಮುಕ್ತಾಶ್ರಯತ್ವೇನ ಉಚ್ಯತೆ, ವಿಷ್ಣುವನ್ನೇ ಮುಕ್ತಾಶ್ರಯ ಎಂಬುದಾಗಿ ವರ್ಣಿಸ್ತಾರೆ ಅಂತ ಹೀಗಾದ್ರೆ ತಾತ್ಪರ್ಯ. ತದಾಹ, ಅದನ್ನೇ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಎಂಬ ಸೂತ್ರದಿಂದ ವೇದವ್ಯಾಸರು ಹೇಳಿದ್ದಾರೆ. ಪರಾಯಣಂ ಅಂತಿದೆ. ಪರಾಣ ಮುಕ್ತಾನಾಂ ಅಯನಂ ಶ್ರುತಂ ಶ್ವೇತದ್ವೀಪಾಖ್ಯಂ ವಿಷ್ಣು ಸ್ಥಾನಂ ಅಂತ ಹೀಗರ್ಥ. ಈ ಪರಾಯಣ ಅಂತಂದ್ರೆ ಮುಕ್ತ ಪರರು ಅಂದ್ರೆ ಶ್ರೇಷ್ಠರು, ಶ್ರೇಷ್ಠರಾದ ಮುಕ್ತರಿಗೆ ಆಶ್ರಯ. ಅಲ್ಲಿ ಆ ಶ್ರುತಂ ಅಂತ ಏನೋ ಇದೆ, ಅದು ಶ್ರುತಂ ಅಂತ ಯಾಕೆ ಸೇರ್ಕೊಂಡಿದೆ ಅಲ್ಲಿ ಅಂತ ನಂಗೆ ಗೊತ್ತಾಗ್ಲಿಲ್ಲ. ನನಗೆ ಅದು ಅರ್ಥ ಆಗದೆ ಇರೋ ಸಾಧ್ಯತೆ ಇದೆ. ಮತ್ತೊಂದು ಅಲ್ಲಿ ಏನಾದರೂ ಒಂದೊಂದು ಶಬ್ದಗಳು ಬಿಟ್ಟು ಹೋಗಿರ್ತವೆ ಕೆಲವು ಸರಿ. ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿನ ತಲೆ ಕೆಡಿಸ್ಕೊಂಡಿಲ್ಲ. ಒಟ್ಟು ಪರಾಯಣಂ ಅಂತ ಭಗವಂತನ ವಿಶೇಷಣ ಇದೆ ಮಹಾನಾರಾಯಣ ಉಪನಿಷತ್ನಲ್ಲಿ. ಮುಕ್ತರಿಗೆ ಆಶ್ರಯ ಅಂತ ಅಷ್ಟೇ ಗೊತ್ತಾದ್ರೆ ಸಾಕು. ಶ್ವೇತದ್ವೀಪಾಖ್ಯಂ ವಿಷ್ಣು ಸ್ಥಾನಂ ಅಂತ ಮುಂದೆ ಬರೆದಿದ್ದಾರೆ. ಅದೇನೇ ಇರಲಿ, ಅದನ್ನು ಬಿಟ್ಟು ಮುಂದೆ ಹೋಗಿರ್ತೇನೆ. ಮುಂದೆ ತತ್ವ ಪ್ರದೀಪದಲ್ಲಿ ಅಮೃತಶೇಷ ಸೇತು, ಈ ಭಗವಂತನೇ ಅಮೃತ ಲೋಕಕ್ಕೆ ಮುಕ್ತ ಲೋಕಕ್ಕೆ ಸೇತುವಾಗಿದ್ದಾನೆ ಅಂತ ಹೀಗೆ ಬಂದಿದೆ. ಇತಿ ಮುಕ್ತಸ್ಯ ಆಶ್ರಯತ್ವೇನ ಉಪಸೃಪ್ಯತ್ವ ವ್ಯಪದೇಶಾಚ್ಚ ವಿಷ್ಣುರೇವ ಅತ್ರ ಉಚ್ಯತೆ. ಈ ಅಥರ್ವಣೋಪನಿಷತ್ತು ಅಥವಾ ಮುಂಡಕೋಪನಿಷತ್ನಲ್ಲಿ ನಮಗೆ ಪ್ರತಿಪಾದಿತನಾದವನು, ನಮಗೆ ನಮ್ಮಿಂದ ಹಾಗೆ ತಿಳಿಯಲ್ಪಡಬೇಕಾದವನು ವಿಷ್ಣುವೇ. ಅತ್ರ ಅಂದ್ರೆ ಅಥರ್ವಣೋಪನಿಷದಿ. ಯಸ್ಮಿನ್ ದೇವಹು ಪೃಥ್ವಿ, ಹೀಗೆಲ್ಲ ದ್ಯೂ ಮೊದಲಾದ ಲೋಕಗಳು ಯಾರಲ್ಲಿ ಆಶ್ರಿತ ಆಗಿವೆಯೋ ಅಂತ ಪ್ರತಿಪಾದಿತನಾದವನು ಮುಕ್ತ ಲೋಕಕ್ಕೆ ಆಶ್ರಯ ಎಂಬುದಾಗಿ ಆಶ್ರಯತ್ವೇನ ಪ್ರಕಾರೇಣ ವ್ಯಪದೇಶ. ಅದು ಎಲ್ಲಿದೆ? ಮುಕ್ತೋಪಸೃಪ್ಯತ್ವ ವ್ಯಪದೇಶ. ಉಪಸರ್ಪಣ ಅಂದ್ರೆ ಹೋಗಿ ತಲುಪುವುದು, ಉಪಸೃಪ್ಯತ್ವ ಅಂದ್ರೆ
ಅದು ಯತ್ ಪ್ರತ್ಯಯ. ಅದು ನಾವು ಉಪಸಂಕ್ರಾಮತಿ ಏತಮ ಆನಂದಮಯ ಆತ್ಮಾನಂ ಉಪಸಂಕ್ರಾಮತಿ ಅಂತ ಬಂದಿದೆ. ಹೀಗೆ ಅಲ್ಲಿ ಉಪ ಅಂತ ಉಪಸರ್ಗ ಇರೋದ್ರಿಂದ ಅದನ್ನು ಈ ತರ ನೆನಪು ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿ ನೋಡಿ ಹಾಗೆ ನೋಡಿದ್ರೆ ಉಪವಾಸ ಅಂತ 2 ಉಪಸರ್ಗ ಇದೆ, ಕ್ರಮೋ ಧಾತು ಇದೆ. ಉಪಸರ್ಪಣ ಅಂತ ಧಾತುವನ್ನು ಇವ್ರು ತಗೊಂಡಿದ್ದಾರೆ. ಅವನ ಕಡೆಗೆ ಹೋಗುವುದು ಅಂತ ಹೀಗೆ ಅದ್ರದ್ದು ಒಟ್ಟಾರೆ ಅರ್ಥ ಆಗಬಹುದು. ಇಲ್ಲಿ ಮುಂದೆ ಒಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇಮಾಂ ಘೋರಾಂ ಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ಅನೇನೈವ ಸೇತುನಾ ಮೋದತೆ ಪ್ರಮೋದತೆ ಆನಂದೇ ಭವತಿ ಅಂತ ಒಂದು ವಾಕ್ಯ ಆಚಾರ್ಯರು ಉದ್ಧರಿಸ್ತಾರೆ, ವೇದವಾಕ್ಯ. ಈ ಘೋರವಾದ ಅಮಂಗಳವಾದ ಸಂಸಾರ ಎಂಬ ನದಿಯನ್ನ ದಾಟ್ತಾನೆ. ಹೇಗೆ ಅಂದ್ರೆ ಅನೇನ ಸೇತುನ, ಸೇತು ಶಬ್ದವಾಚ್ಯನಾದ ಭಗವಂತನ ಮೂಲಕವೇ ದಾಟ್ತಾನೆ. ಹೀಗೆ ಸಂಸಾರವನ್ನು ದಾಟ್ಲಿಕ್ಕೂ ಅದೇ ಸೇತು ಬೇಕು. ಹೋಗಿ ತಲುಪುವುದು ಬೇರೆ ಊರನ್ನಲ್ಲ, ಆ ಸೇತುವನ್ನೇ ತಲುಪೋದು. ಏನಂ ಸೇತು ಮಾಪ್ಯ, ಆ ಸೇತುವನ್ನೇ ತಲುಪಿ ಅಲ್ಲೇ ಆನಂದ ಉಳ್ಳವನಾಗ್ತಾನೆ ಅಂತ ಹೀಗೆ ಬಂದಿದೆ. ಅದರಿಂದ ಸೇತು ಅಂತಂದ್ರೆ ಅಲ್ಲಿ ಹೋಗಿ ಗಮ್ಯನಾದವನು ಅಂತ ಅಷ್ಟು ಮಾತ್ರ ಅಲ್ಲ, ಅದರ ಮೂಲಕ ಅವನ ಸಹಾಯದ ಅವನ ಅನುಗ್ರಹದ ಮೂಲಕವೇ ಅದನ್ನು ದಾಟಿ ಅವನನ್ನೇ ಹೋಗಿ ತಲುಪುವುದು. ಅದೆರಡೂ ಆ ಸೇತು ಅನ್ನೋ ಶಬ್ದಕ್ಕೆ ಅರ್ಥ. ಹೀಗೆ ಬಂದಿರುವುದರಿಂದ ಪರಾಯಣಂ ಅಂದ್ರೆ ಪರಾಣಾಂ ಅಂದ್ರೆ ಮುಕ್ತಾನಾಂ ಆಶ್ರಯ, ಅಯನ ಅಂದ್ರೆ ಆಶ್ರಯ, ಪರಾಣಾಂ ಅಯನಂ ಪರಾಯಣಂ ಅಂತ ಹೀಗೆ ಅದರ ನಿರ್ವಚನ. ಅದನ್ನು ತತ್ವಪ್ರದೀಪದಲ್ಲಿ ಹೇಳಿದ್ದಾರೆ. ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಏಷ ಶಾಸ್ತ್ರಸ್ಯ ನಿರ್ಣಯ ಅಂತ ಹೀಗೆ ಕಂಡು ಬರ್ತದೆ. ಅದರಲ್ಲಿ ವ್ಯತ್ಯಾಸ ಏನಿಲ್ಲ, ಸ್ವಲ್ಪ ಪಾಠ ಭೇದ ಅಷ್ಟೆ. ಇದರ ನಂತರದ ತತ್ವ ಪ್ರಕಾಶಿಕಾದಲ್ಲಿ ನಾನು ವಿಷ್ಣು ಮುಖ್ಯ ಅಪಿ ಆತ್ಮಶಬ್ದ ಜೀವಲಿಂಗ ಬಲಾತ್ ಅಮುಖ್ಯಾರ್ಥ ಕಿಂ ನ ಸ್ಯಾತ್ ಅಂತ ಪ್ರಶ್ನೆ. ಹೌದು, ಆತ್ಮಶಬ್ದ ಪರಮಾತ್ಮನಲ್ಲೇ ಮುಖ್ಯ ಅಂತ ನೀವು ಹೇಳಿದ್ರಿ. ಯಾಕಂದ್ರೆ ನಿತ್ಯಾತತ ವ್ಯಾಪ್ತವಾದ ಗುಣವುಳ್ಳವನು, ಗುಣತಃ ವ್ಯಾಪ್ತನಾದವನು ಅವನೊಬ್ಬನೇ. ಆದ್ರಿಂದ ಆತ್ಮಶಬ್ದ ಅವನನ್ನೇ ಹೇಳ್ತದೆ ಅಂತ ನೀವು ಹೇಳಿದ್ರಿ. ಅದು ಸರಿ. ಆದರೆ ಜೀವವನ್ನು ಹೇಳುವ ಲಿಂಗ ಇದೆಯಲ್ಲ ಅಲ್ಲಿ, ಬಹುಧಾ ಜಾಯಮಾನ ಇತ್ಯಾದಿ ರೂಪವಾಗಿ. ಆದ್ರಿಂದ ಜೀವನನ್ನ ಯಾಕೆ ಹೇಳಬಾರ್ದು? ಯಾವನೋ ಒಬ್ಬ ಜೀವ, ಅಥವಾ ಅದರಲ್ಲೂ ಯಾವನೋ ಮುಖ್ಯ ಪ್ರಾಣ ಅಂತ ಯಾವನೋ ಒಬ್ಬ ಜೀವ. ಜೀವಲಿಂಗ ಬಲಾತ್, ಜೀವನನ್ನು ಹೇಳುವ ಒಂದು ನಿಮಿತ್ತ ಇರೋದ್ರಿಂದ, ಆ ಕಾರಣದಿಂದ ಅಮುಖ್ಯಾರ್ಥವನ್ನು ಯಾಕೆ ಇಟ್ಕೋಬಾರ್ದು? ಮುಖ್ಯಾರ್ಥ ನಾರಾಯಣನೇ ಇರಲಿ, ಅಮುಖ್ಯಾರ್ಥವನ್ನು ಕೆಲವು ಸರಿ ಇಟ್ಕೋಬೇಕಾಗ್ತಿರ್ತದಲ್ಲ. ಎಲ್ಲ ಸರಿ ಮುಖ್ಯಾರ್ಥದಿಂದಲೇ ಎಲ್ಲ ಪ್ರಸಂಗಗಳಲ್ಲಿಯೂ ನಡೆಯೋದಿಲ್ಲಲ್ಲ. ಕಿಂ ನ ಸ್ಯಾತ್. ಆದ್ರಿಂದ ಈ ದ್ವಿಭಾಜ್ಯಾಯತನತ್ವ ಅದನ್ನ ವಿಷ್ಣುವಿಗೆ ಹೇಳಲಿಕ್ಕೆ ಬರೋದಿಲ್ಲ. ವಿಷ್ಣುವಿಗೆ ದ್ವಿಭಾಜ್ಯಾಯತನತ್ವ ಬರಲಿಲ್ಲ. ಈ ಒಂದು ಪ್ರಶ್ನೆ ಮಾಡಿಕೊಂಡು ಆ ಪ್ರಶ್ನೆಗೆ ಪರಿಹಾರವನ್ನು ಹೇಳುವ ಸೂತ್ರವನ್ನು ತೋರಿಸಿ ಆ ಸೂತ್ರವೇ ಸೂಚನೆ ಮಾಡಿರುವ ಶ್ರುತಿಗಳನ್ನ ಹೇಳ್ತಾ ಇದ್ದಾರೆ. ಮುಕ್ತೋಪಸರ್ಪಿತ್ವ ಎಂಬ ಮಾತಿನಿಂದ ಅಲ್ಲಿ ಮುಖ್ಯೋಪಿ ಆತ್ಮಶಬ್ದ ಜೀವಲಿಂಗ ಬಲಾತ್ ಅಮುಖ್ಯಾರ್ಥ ಕಿಂ ನ ಸ್ಯಾತ್ ಅಂತ ಪ್ರಶ್ನೆ ಮಾಡುವ ತಾತ್ಪರ್ಯವನ್ನು ಹೀಗೆ ಗ್ರಹಿಸಬೇಕು. ಮುಖ್ಯ ವಿಷ್ಣುವೇ ಇಲ್ಲೇ, ಕೆಲವು ಸರಿ ಅಮುಖ್ಯವನ್ನು ತಗೊಳ್ಬೇಕಲ್ಲ. ಅಮುಖ್ಯವನ್ನು ಬಿಟ್ರೆ ಎಲ್ಲಾ ಕಡೆ ಅರ್ಥ ಹೇಳಿಕ್ ಬರೋದಿಲ್ಲಲ್ಲ. ಈಗ ಉದಾಹರಣೆಗೆ ಪಾರ್ವತಿ ಪತಿಯಾದ ಸ್ಕಂದ ಮತ್ತು ಗಣೇಶರ ತಂದೆಯಾದ ರುದ್ರನು ತಾರಕಾಸುರನನ್ನು ಕೊಂದನು ಅಂತ ಕತೆ ಬಂದ್ರೆ, ಅಲ್ಲಿ ರುದ್ರ ಎಂಬ ಶಬ್ದಕ್ಕೆ ಮುಖ್ಯಾರ್ಥ ಭಗವಂತನೇ ಇರಬಹುದು. ಆದ್ರೆ ಆ ಪ್ರಸಂಗದಲ್ಲಿ ಅಮುಖ್ಯಾರ್ಥನಾದ ರುದ್ರನನ್ನು ತಗೋಬೇಕಲ್ಲ. ಎಲ್ಲಾ ಕಡೆ ಹಾಗೆ ಹೇಳಿದ್ರೆ ಎಲ್ಲಿ ನಡೀತದೆ? ಜಲ ಅಂತಿರ್ತದೆ, ಜಲ ಅನ್ನೋ ಶಬ್ದ ಭಗವಂತನ ಹೇಳ್ತದೆ, ವನ ಶಬ್ದ ಭಗವಂತನ ಹೇಳ್ತದೆ. ನನಗೆ ನೀರು ಕೊಡು ಅಂತ ನಾವು ವ್ಯವಹಾರದಲ್ಲಿ ಮಾತಾಡುವಾಗ ಅಲ್ಲಿಯೂ ಜಲ ಎಂಬ ಶಬ್ದಕ್ಕೆ ಮುಖ್ಯಾರ್ಥನಾದ ಭಗವಂತ ಅಂತಾನೆ ಆದ್ರೆ ಭಗವಂತನನ್ನು ತಂದುಕೊಡುವಂತ ಏನು ತಾತ್ಪರ್ಯ ಇರೋದಿಲ್ವಲ್ಲ ಒಂದು. ಆದ್ರಿಂದ ಮುಖ್ಯಾರ್ಥ ಏನೇ ಇರಲಿ, ಅಲ್ಲಿ ಕೆಲವು ಕಡೆ ನಿರ್ದಿಷ್ಟ ಪ್ರಸಂಗಗಳನ್ನು ಗಮನಿಸಿದ್ರೆ ಆ ಥರ ತಗೊಳ್ಬೇಕಾಗ್ತದೆ. ಪಾರ್ವತಿ ಪತಿಯಾದ ಅಂತಿದೆ, ಪಾರ್ವತಿ ಪತಿ ಭಗವಂತ ಏನಲ್ಲ. ಪಾರ್ವತಿ ಅಂದ್ರೆ ಲಕ್ಷ್ಮೀ ಅಂತ ಅರ್ಥ ಇಟ್ಕೊಂಡು ಹಾಗೆಲ್ಲ ಮಾಡ್ಲಿಕ್ಕೆ ಅಲ್ಲಿ ಪ್ರಸಂಗ ಅಲ್ಲ. ಅದು ಪಾರ್ವತಿಯನ್ನು ಮದುವೆ ಮಾಡ್ಕೊಂಡಿರುವಂತಹ 5ನೇ ಕಕ್ಷಾದಲ್ಲಿರುವಂತಹ ರುದ್ರ ಅಂತ ಹೀಗೆಲ್ಲ ನಿರ್ದಿಷ್ಟವಾಗಿ ಕಾರಣಗಳನ್ನು ಹೇಳ್ಬಿಟ್ರೆ ಮತ್ತೆ ಅದು ರುದ್ರ ಎಂಬ ಜೀವನನ್ನೇ ತಗೊಳ್ಬೇಕು ಅಂತ ಗೊತ್ತಾಗ್ತದೆ. ಆದ್ರಿಂದ ವಾಚ್ಯ ಭಗವಂತನೇ ಇರಬಹುದು. ಅಮುಖ್ಯ ವೃತ್ತಿಯಿಂದ ಪ್ರಸಂಗಗಳಲ್ಲಿ ಕೆಲವು ಕಡೆ ಅಮುಖ್ಯ ವ್ಯಕ್ತಿಯನ್ನ ಹೇಳುವ ಕಾರಣಗಳಿದ್ದಾಗ ಅದನ್ನು ತಗೊಳ್ಬೇಕಾಗ್ತದಲ್ಲ. ಎಲ್ಲ ಕಡೆ ನೀವು ಇದನ್ನೇ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಅದು. ಅದಕ್ಕೆ ಈ ಸೂತ್ರ ನ ಆತ್ಮಶಬ್ದಸ್ಯ ಅಮುಖ್ಯಾರ್ಥತ್ವಂ ಪರಿಕಲ್ಪ್ಯ ದ್ವಿಭಾಜ್ಯಾಯತನತ್ವಂ ಅನ್ಯತ್ರ ನೇತುಂ ಶಕ್ಯಂ.
ಸರಿ, ಬೇರೆ ಎಲ್ಲ ಪ್ರಸಂಗಗಳಲ್ಲಿ ನಾವು ಒಂದು ಶಬ್ದಕ್ಕೆ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಅಮುಖ್ಯಾರ್ಥವನ್ನು ತಗೊಂಡು ಆ ಪ್ರಸಂಗವನ್ನು ನಿರ್ವಹಿಸ್ತೇವೆ, ಇಲ್ಲಂತಲ್ಲ. ಆದರೆ ಇಲ್ಲಿ ಆತ್ಮಶಬ್ದಕ್ಕೆ ಅಮುಖ್ಯಾರ್ಥತ್ವವನ್ನು ತಗೊಂಡು ಆ ವಾಕ್ಯದ ಅರ್ಥವನ್ನು ಹೇಳಿ ಬರೋದಿಲ್ಲ. ದಿಗ್ಭಾಧ್ಯಾಯತನತ್ವ ಅಂತ ಏನಿದೆ ಅದನ್ನ ನೀವು ಅನ್ಯತ್ರ ವಿಷ್ಣುವಿಗಿಂತ ಹೊರತಾಗಿ ಬೇರೆಯವ್ರ ಕಡೆ ನಯನ ತಗೊಂಡು ಹೋಗೋದು ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಬೌದ್ಧಿಕವಾಗಿ ಆ ಥರ ತಗೊಂಡು ಹೋಗೋದು ಸರಿಯಲ್ಲ. ಯಾಕೆಂದ್ರೆ ದಿಗ್ಭಾಧ್ಯಾಯದನಾದ ವ್ಯಕ್ತಿಯನ್ನ ಮುಕ್ತ ಪ್ರಾಪ್ಯ ಅಂತ ವರ್ಣಿಸಿರುವುದರಿಂದ ಅವನೇ ವಿಷ್ಣು ಅಂತ ನಮ್ಗೆ ಹೀಗೆ ಸಿದ್ಧ ಆಗ್ತದೆ ಅಂತ ತಾತ್ಪರ್ಯ. ಅಮೃತಸ್ಯೈಷ ಸೇತು ಅಂತಿದೆ ಮುಂಡಕದಲ್ಲಿ. ಅಮೃತಕ್ಕೆ ಅಂದ್ರೆ ಅದು ಏಕವಚನ ಬಂದಿರುವುದು ಆ ಮುಕ್ತರ ಸಮೂಹಕ್ಕೆ ಅಂತ ಹೀಗರ್ಥ. ಮುಕ್ತರಾಗುವ ಎಲ್ಲ ಜೀವರಿಗೂ ಅಂತ ಅದರ ತಾತ್ಪರ್ಯ. ಮುಕ್ತ ಪ್ರಾಪ್ಯತ್ವ ಕುತೋ ವಿಷ್ಣುತ್ವ ನಿಶ್ಚಾಯಕಂ. ಸರಿ, ಮುಕ್ತ ಪ್ರಾಪ್ಯತ್ವ ಅಂತ ಲಿಂಗ ಹೇಳಿದ್ರಿ, ಅದು ವಿಷ್ಣುವಿಗೆ ಹೇಗೆ ನಿಶ್ಚಾಯಕ? ಅದನ್ನ ಸ್ವಲ್ಪ ವಿವರಿಸಿ ಹೇಳ್ರಿ ಅಂದ್ರೆ ಅದಕ್ಕೆ ಬ್ರಹ್ಮವಿದಾಪ್ನೋತಿ ಪರಂ ಒಂದು ಮಾತಿನಿಂದ ಮತ್ತು ಮಹಾನಾರಾಯಣ ಉಪನಿಷತ್ತಿನಿಂದ ಅದಕ್ಕೆ ನಾರಾಯಣ ಅನ್ನೋ ಶಬ್ದದಿಂದ ಅವನು ಕರೆದಿದ್ದಾರೆ. ಪರನನ್ನು ಹೋಗಿ ತಲುಪುವುದು ಅಂದ್ರೆ ಅವನು ಪರ ಅಂದ್ರೆ ನಾರಾಯಣನೇ. ಮಹಾನಾರಾಯಣ ಉಪನಿಷತ್ನಲ್ಲಂತೂ ಸ್ಪಷ್ಟವಾಗಿ ನಾರಾಯಣ ಅಂತಾನೆ ಹೇಳಿಬಿಟ್ಟಿದ್ದಾರೆ. ಆದ್ರಿಂದ ಮುಕ್ತ ಪ್ರಾಪ್ಯತ್ವ ತಸ್ಯೈವ ವಿಷ್ಣೋ ಇತ್ಯೇವ ನಿಶ್ಚಯ ಸಾಧ್ಯ ಅಂತ ಅರ್ಥ. ಪರಾಯಣಂ ಅಂದ್ರೆ ಪರಾಣ ಮುಕ್ತಾನಾಂ ಅಯನಂ ಆಶ್ರಯ. ಏತದ್ವಾಕ್ಯೈ ಅಸ್ತು ವಿಷ್ಣೋ ಮುಕ್ತ ಪ್ರಾಪ್ಯತ್ವ ತದನ್ಯಸ್ಯಾಪಿ ಕಿಂ ನ ಸ್ಯಾತ್. ಸರಿ, ಇವೆಲ್ಲ ವಾಕ್ಯಗಳನ್ನು ತೋರಿಸಿದ್ರಿ, ವಿಷ್ಣುವೇ ಮುಕ್ತರಿಂದ ಪ್ರಾಪ್ಯ ಅಂತಲೂ ಹೇಳಿದ್ರಿ. ಕೆಲವು ಸರಿ ಆ ಸಾಧಕನಾದವನು ವಿಷ್ಣುವಿಗಿಂತ ಭಿನ್ನನಾದ ಒಬ್ಬ ದೇವತೆಯನ್ನು ಹೋಗಿ ತಲುಪ್ತಾನೆ ಅಂತ ಯಾಕೆ ಅರ್ಥ ಹೇಳಬಾರ್ದು? ಹಾಗೂ ಏನಾದ್ರು ಸಾಧ್ಯತೆ ಇದೆಯಾ? ಎಲ್ಲರೂ ಪೂರ್ವ ಪಕ್ಷದವರೇ ಪ್ರಶ್ನೆ ಮಾಡ್ತಾರೆ ಅಂತಲ್ಲ, ಮತ್ತಷ್ಟು ಆಳವಾದ ಜಿಜ್ಞಾಸೆ. ಅದಕ್ಕಾಗಿ ಈ ಒಂದು ಪ್ರಶ್ನೆ ಹೀಗೆ ಬರ್ತದೆ. ಮುಕ್ತ ಪ್ರಾಪ್ಯತ್ವ ವಿಷ್ಣುವಿಗೆ ಇರಲಿ, ಇನ್ನೂ ಅದ್ರ ಜೊತೆಗೆ ಇನ್ನೊಬ್ರಿಗೂ ಏನಾದರೂ ಇದೆಯಾ ಅಂದ್ರೆ ಹಾಗಿಲ್ಲ. ಬಹುನಾತ್ರ ಕಿಮುಕ್ತೇನ, ಇದ್ರ ಬಗ್ಗೆ ಹೆಚ್ಚು ಹೇಳಿ ಏನು ಉಪಯೋಗ? ಕಿಮುಕ್ತೇ ಬಹುನಾ ಉಕ್ತೇನ ಕಿಂ, ಏನು ಪ್ರಯೋಜನ? ಯೋಗಿ ಯಾವತ್ತು ಶ್ವೇತಂ ನಗಚ್ಚತಿ, ಯೋಗಿಯಾದವನು ಶ್ವೇತದ್ವೀಪಕ್ಕೆ ಆಶ್ರಯನಾದಂತಹ ಶ್ವೇತದ್ವೀಪಕ್ಕೆ ಹೋಗದೆ ಹೋದ್ರೆ ನ ಮುಕ್ತ ಸ್ಯಾತ್, ಅವನು ಮುಕ್ತನಾಗೋದಿಲ್ಲ. ಏಷಃ ಇದು ಶಾಸ್ತ್ರಸ್ಯ ನಿರ್ಣಯ, ಶಾಸ್ತ್ರದ ನಿರ್ಣಯ ಹೀಗಿದೆ ಅಂತ ಅದರ ತಾತ್ಪರ್ಯ. ಮುಂದೆ ಈ ತತ್ವಪ್ರಕಾಶಿಕಕ್ಕೆ ಭಾವಬೋಧ ರಘುತ್ತಮ ಸ್ವಾಮಿಗಳು ಬರೆದದ್ದು, ಅದನ್ನು ಗಮನಿಸಬೇಕು. ಈ ಮುಕ್ತೋಪಿತೃತ್ವ ವ್ಯಪದೇಶ ಅನ್ನೋ ಸೂತ್ರದಲ್ಲಿ ಮತ್ತು ಅದರ ಭಾಷ್ಯದಲ್ಲಿಯೂ ಕೂಡ ಇದು ಯುಕ್ತ್ಯಂತರ ಅಂತ ಬಂದಿಲ್ಲ, ಇದನ್ನು ಗಮನಿಸಬೇಕು. ಚ ಅನ್ನೋ ಶಬ್ದ ಏನೂ ಇಲ್ಲ, ಸೂತ್ರದಲ್ಲೂ ಇಲ್ಲ, ಭಾಷ್ಯದಲ್ಲೂ ಇಲ್ಲ. ಆದ್ರಿಂದ ಇಲ್ಲಿ ಹೇಳ್ತಿರುವ ಯುಕ್ತಿ ಇದೆಯಲ್ಲ, ಮುಕ್ತೋಪಸೃಪ್ಯತ್ವ ವ್ಯಪದೇಶ ಅನ್ನೋದು, ಇದು ಸ್ವತಂತ್ರವಾಗಿ ಹಿಂದೆ ಹೇಳಿದ ವಿಷಯವನ್ನ ಸಮರ್ಥನೆ ಮಾಡುವ ಮತ್ತೊಂದು ಯುಕ್ತಿ ಅಲ್ಲ ಇದು. ಹಿಂದೆ ಹೇಳಿದಕ್ಕೆ ಪೂರಕವಾಗಿಯೇ ಹಿಂದೆ ಹೇಳಿದ್ದನ್ನು ಇಲ್ಲಿ ಹೇಳಿದ್ದನ್ನು ಎರಡನ್ನೂ ಒಟ್ಟಿಗೆ ಇಟ್ಕೊಳ್ಬೇಕು. ಅದರಿಂದ ಇದೊಂದು ಪ್ರತ್ಯೇಕವಾದ ಯುಕ್ತಿ ಅಲ್ಲ ಅಂತ ಅಭಿಪ್ರಾಯ ಪಡ್ತಾರೆ. ಕಿಂತು ಪೂರ್ವೋಕ್ತ ಪೂರ್ವ ಸೂತ್ರ, ಹಿಂದಿನ ಸೂತ್ರ ಏನು ಬಂದಿದೆ ಅಲ್ಲಿ ಬಂದಿರುವ ಆಕ್ಷೇಪ, ಆ ಆಕ್ಷೇಪದ ಸಮಾಧಾನಕ್ಕಾಗಿಯೇ ಹಿಂದೆ ಹೇಳಿದ್ದಾರೆ ಸ್ವಶಬ್ದ ಇರುವುದರಿಂದ, ಆತ್ಮಶಬ್ದ ಇರುವುದರಿಂದ ಅಂತ. ಆತ್ಮಶಬ್ದ ಇರುವುದರಿಂದ ಮತ್ತು ಮುಕ್ತ ಈಗ ನಾವು ತೋರಿಸಿರುವ ಪ್ರಮಾಣಗಳು, ಈ ಎಲ್ಲ ಪ್ರಮಾಣಗಳ ಬಲದಿಂದಲೂ ನಾವು ಚ ಅಂತ ನೋಡಿ, ಅದು ನನ್ನ ಬಾಯಲ್ಲಿ ಆಕಸ್ಮಿಕವಾಗಿ ಬಂತು ಚ ಅಂತ. ಆದರೆ ಚ ಅಂತ ಅನ್ನೋದು ಭಾಷ್ಯಕಾರರಿಗೆ ಮತ್ತೆ ಸೂತ್ರಕಾರರಿಗೆ ಅಭಿಪ್ರೇತ ಇದ್ದಂತಿಲ್ಲ. ಹಿಂದೆ ಹೇಳಿದ ವಿಷಯದ ಮೇಲೆ ಆಕ್ಷೇಪ ಬಂದಾಗ ಅದನ್ನೇ ವಿವರಿಸಿ ಹೇಳುವಂಥ ಮಾತಿದು. ಉತ್ತರ ಸೂತ್ರ ನಿರ್ಣಯಿಸನೀಯ ಪೂರ್ವಪಕ್ಷಮಾಹ. ಅಲ್ಲಿ ರಘುತ್ತಮರ ವಾಕ್ಯದಲ್ಲಿ ತನ್ನ ಸ್ವಾತಂತ್ರ್ಯೇಣ ಪ್ರತಿಜ್ಞಾ ಹೇತ್ವಂತರ ಪ್ರತಿಪಾದಕಂ ಅಂತಿದೆ. ಅದು ಪ್ರತಿಜ್ಞಾ ಅಲ್ಲ, ಪ್ರತಿಜ್ಞಾತ ಅಂತ ಇದ್ರೆ ಒಳ್ಳೇದು.
ಪ್ರತಿಜ್ಞಾತ ಅಂದ್ರೆ ಪ್ರತಿಜ್ಞೆ ಮಾಡಲ್ಪಟ್ಟ ವಿಷಯ ಏನು, ದ್ವಿಭಾಧ್ಯಾಯತನತ್ವ ವಿಷ್ಣುವಿಗೆ ಅಂತ. ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಹೇತುವನ್ನು ಇದು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿಲ್ಲ ಈ ಸೂತ್ರ ಅಂತ. ಹೀಗೆ ಪ್ರತಿಜ್ಞಾತವಾದ ಅರ್ಥ ಅಂತ ಹಾಗಿದ್ರೆ ಚೆನ್ನಾಗಿರ್ತದೆ. ಇಲ್ಲದೆ ಹೋದ್ರೂ ಅದನ್ನ ಏನಾದ್ರು ಮಾಡಿ ಹೊಂದಿಸಬಹುದು. ಪ್ರತಿಜ್ಞಾ ಅಂದ್ರೆ ಪಕ್ಷ ಸಾಧ್ಯ ಅನ್ನೋದು ಪ್ರತಿಜ್ಞಾ, ಆ ಪ್ರತಿಜ್ಞಾಕ್ಕೆ ಸಂಬಂಧಪಟ್ಟ ಹೇತು ಅಂತರ ಅಂದ್ರೆ ಇನ್ನೊಂದು ಹೇತು ಅಂತ ಹೀಗೆ ಹೊಂದಿಸಬಹುದು. ಸೂತ್ರದಲ್ಲಿ ಮುಕ್ತೋಪಸೃಪ್ಯ ವ್ಯಪದೇಶ ಅಂತಿದೆಯಲ್ಲ, ಅದಕ್ಕೆ ವಿಗ್ರಹ ಹೇಗೆ ಅಂದ್ರೆ ಮುಕ್ತೈ ಉಪಸೃಪ್ಯ ಮುಕ್ತೋಪಸೃಪ್ಯ ಮುಕ್ತೋಪಸೃಪ್ಯ ಇತಿ ವ್ಯಪದೇಶ. ಮುಕ್ತರಿಂದ ಅವನು ಉಪಸೃಪ್ಯನಾಗಿದ್ದಾನೆ ಎಂಬುದಾಗಿ ಉಪದೇಶ ಅಂತದರ ತಾತ್ಪರ್ಯ. ಇತಿ ಉಪದೇಶ ಮುಕ್ತೋಪಸೃಪ್ಯ ವ್ಯಪದೇಶ ತಸ್ಮಾತ್ ಮುಕ್ತೋಪಸೃಪ್ಯ ವ್ಯಪದೇಶ ಅಂತ. ಅಲ್ಲಿ ಇತಿ ಅಂತ ಇಟ್ಕೊಂಡು ಏನ್ ಮಾಡ್ತೀವಲ್ಲ, ಮುಕ್ತೋಪಸೃಪ್ಯ ಎಂಬುದಾಗಿ ವರ್ಣಿಸಲ್ಪಟ್ಟಿದ್ದಾನೆ ಅಂತ. ಅದನ್ನೇ ಇವರೆಲ್ಲ ಮುಕ್ತೋಪಸೃಪ್ಯತ್ವ ವ್ಯಪದೇಶಾತ್ ಅಂತ ಆಚಾರ್ಯರು ಭಾಷ್ಯದಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ. ಇದು ಭಾವಪ್ರಧಾನ ನಿರ್ದೇಶ. ಭಾವ ಅಂದ್ರೆ ಧರ್ಮ, ಮುಕ್ತೋಪಸೃಪ್ಯತ್ವ ಅನ್ನೋದು ಒಂದು ಧರ್ಮ. ಅದು ಆದರೆ ಹೇಳಿರುವುದು ಧರ್ಮಿಯನ್ನ, ಮುಕ್ತೋಪಸೃಪ್ಯನನ್ನ. ಮುಕ್ತೋಪಸೃಪ್ಯನಾದ ವ್ಯಕ್ತಿಯನ್ನ ಇಲ್ಲಿ ಹೇಳಿದ್ರು ಕೂಡ, ಧರ್ಮಿಯನ್ನು ಇಲ್ಲಿ ಹೇಳಿದ್ರು ಕೂಡ, ಭಾವವನ್ನು ಹೇಳುವ ಉದ್ದೇಶದಿಂದ, ಧರ್ಮವನ್ನು ಹೇಳುವ ಉದ್ದೇಶದಿಂದ ಧರ್ಮಿಯನ್ನು ಹೇಳಿದ್ದಾರೆ. ಹಾಗೆ ಅನೇಕ ಕಡೆ ಭಾಗವತ ಮೊದಲಾದ ಗ್ರಂಥಗಳಲ್ಲೂ ಮಾಡ್ತಿರ್ತಾರೆ. ಅದರಿಂದ ಅರ್ಥ ಮಾಡ್ಕೊಳ್ಳುವಾಗ ಮುಕ್ತೋಪಸೃಪ್ಯತ್ವದ ವ್ಯಪದೇಶ ಇರುವುದರಿಂದ, ವ್ಯಪದೇಶ ಅಂದ್ರೆ ಉಪದೇಶ, ಹೇಳಿಕೆ, ಸ್ಟೇಟ್ಮೆಂಟ್ ಅಂತ ಹೀಗದ ತಾತ್ಪರ್ಯ ಆಗ್ತದೆ. ಇದೇ ಭಾಷ್ಯದ ಅಭಿಪ್ರಾಯ. ತ್ರಿವಿಕ್ರಮ ಪಂಡಿತರು ಮೊದಲಾದವರು ಅದನ್ನೇ ಹೇಳಿದ್ದಾರೆ. ಪುಸ್ತಕ ದೀಪಾವಳಿ ಮುಕ್ತಾಶ್ರಯತ್ವೇನ ಉಚ್ಯತೆ ಅಂತ ಅವರೊಂದು ಬೇರೆ ತರ ಹೇಳಿದ್ದಾರೆ. ಉಪಸೃಪ್ಯ ಅಂತಿದೆಯಲ್ಲ, ಅದು ಉಪ ಅಂತ ಉಪಸರ್ಗ, ಅದು ಸೃಪುಲ್ ಅಂತ ಧಾತು, ಭ್ವಾದಿಗಣದ ಧಾತು, ಪರಸ್ಮೈಪದಿ ಸಕರ್ಮಕ ಧಾತು. ಅದು ಕೌಮುದಿ ಧಾತು 983ನೇ ಸಂಖ್ಯೆ. ಅದಕ್ಕೆ ಕೆಪ್ರತ್ಯಯ ಬಂದ್ರೆ ಸೃಪ್ಯ ಅಂತ ಹೀಗೆ ರೂಪ ಆಗ್ತದೆ. ಸೃಪ್ತವ್ಯ, ಅಥವಾ ಸಪ್ತವ್ಯ, ಹೀಗೆಲ್ಲ ತವ್ಯ ಪ್ರತ್ಯಯದಲ್ಲಿ ಆಗ್ತದೆ. ಅನಿಯರ್ ಪ್ರತ್ಯಯದಲ್ಲಿ ಸರ್ಪಣೀಯ ಅಂತ ಆಗ್ತದೆ ಅಂತ ಈಗ ಅದರ ರೂಪಗಳು. ಕರ್ತರಿ ಪ್ರಯೋಗದಲ್ಲಿ ಸರ್ಪತಿ ಅಂತ ಹೀಗಾಗ್ತದೆ. ಭಾವಬೋಧವನ್ನೇ ಗಮನಿಸಿ. ಅತ್ರ ಮುಕ್ತಪ್ರಾಪ್ಯತ್ವಂ, ಅದನ್ನ 22ನೇ ಪೇಜ್ನಲ್ಲಿ ರಘುತ್ತಮ ಸ್ವಾಮಿಗಳು ಮತ್ತಷ್ಟು ವಿವರಿಸಿದ್ದಾರೆ. ಮುಕ್ತಪ್ರಾಪ್ಯ ಅಂದ್ರೆ ಮುಕ್ತರಿಂದ ನೇರವಾಗಿ ಪ್ರಾಪ್ಯ ಅಂತ ಹೀಗಾದ್ರ ಅರ್ಥ, ಮುಖ್ಯವಾಗಿ ಪ್ರಾಪ್ಯ ಅಂತ ಅರ್ಥ. ಅಲ್ಲಿ ಪ್ರಾಪ್ಯಾಂತರ ರಹಿತತ್ವೇ ಸತಿ ಪ್ರಾಪ್ಯತ್ವಂ, ಇವೆಲ್ಲ ತರ್ಕದ ಭಾಷೆಯಲ್ಲಿ ಹೀಗೆ ನಿರ್ವಚನ ಮಾಡ್ತಾರೆ. ಸಾಧಕರಿಂದ ಪ್ರಾಪ್ಯ, ಆ ನಡುವೆ ಮತ್ತಾರಿಂದಲಾದ್ರೂ ಪ್ರಾಪ್ಯನ ಅಂತಂದ್ರೆ ಇನ್ನೊಬ್ಬ ಯಾರು ಪ್ರಾಪ್ಯ ಇಲ್ಲ. ಇನ್ನೊಬ್ಬ ಪ್ರಾಪ್ಯ ಅಂದ್ರೆ ಗಮ್ಯನಾದ ವ್ಯಕ್ತಿ ಯಾರೂ ಇಲ್ಲ. ಅವನು ಇನ್ನೊಬ್ಬ ಪ್ರಾಪ್ಯ ಇಲ್ಲದೇನೆ ಇವನಿಂದ ಭಗವಂತ ಮಾತ್ರ ಇಲ್ಲಿ ಪ್ರಾಪ್ಯ ಅಂತ ಅರ್ಥ. ಅದೇಕೆಂದ್ರೆ ಈ ಅರ್ಚಿರಾದಿ ಮಾರ್ಗ, ಧೂಮಾದಿ ಮಾರ್ಗ ಅಂತೆಲ್ಲ ಇದೆಯಲ್ಲ, ಅಲ್ಲಿ ಕೆಲವು ಕಡೆ ಸಾಧಕನಾದವನು ಇನ್ನೂ ಸಂಸಾರದಲ್ಲಿದ್ದಾಗ ಒಂದ್ಸರಿ ಮೇಲೆ ಹೋಗಿ ಯಾರ್ಯಾರ್ದೋ ಮೂಲಕ ಏನೇನೋ ಹಂತಗಳನ್ನು ದಾಟಿ ಒಂದ್ ಯಾವುದೋ ಲೋಕಕ್ಕೆ ಹೋಗಿ ಮತ್ತೆ ಮರಳಿ ಬರ್ತಿರ್ತಾನೆ. ಅದು ಅಲ್ಲಿನೂ ಪ್ರಾಪ್ಯವೇ, ಆದ್ರೆ ಆ ಥರದ ಪ್ರಾಪ್ಯ ಅಲ್ಲ ಇದು. ಅರ್ಚಿರಾದಿ ಮಾರ್ಗದಿಂದ ಹೇಗೆ ಪ್ರಾಪ್ಯನೋ ಆ ಥರದ ಪ್ರಾಪ್ಯತ್ವ ಇಲ್ಲಿ ಬರೋದಿಲ್ಲ ಭಗವಂತನಲ್ಲಿ. ಆದ್ರಿಂದ ಭಾಷ್ಯದಲ್ಲಿ ಅಮೃತ ಶೇಷ ಸೇತು ಅಂದ್ರೆ ಸೇತುರಿವ ಸೇತು ಆಶ್ರಯ, ಸೇತು ಅಂತಿದೆಯಲ್ಲ, ಸೇತು ಅಂತಂದ್ರೆ ಆಶ್ರಯ ಅಂತ ಇಷ್ಟೇ ಅದಕ್ಕೆ ಅರ್ಥ. ಅದು ಹೇಗೆ ಅಂದ್ರೆ ಸೇತುವೆ ನಮ್ಗೆ ಹೇಗೆ ಆಶ್ರಯ ಆಗಿರ್ತದಲ್ಲ, ಹಾಗೆ ಇವನು ಕೂಡ ಆಶ್ರಯ ಅಂತ ಅದರ ತಾತ್ಪರ್ಯ. ಅದರಿಂದ ಒಟ್ಟಾರೆ ಸೇತು ಶಬ್ದೋಪೇತ ವಾಕ್ಯಂ ಉದಾಹೃತಂ, ಭಾಷ್ಯದಲ್ಲಿ ಸೇತು ಎಂಬ ಶಬ್ದವನ್ನು ಒಳಗೊಂಡ ವೇದವಾಕ್ಯವನ್ನು ಉದ್ಧರಿಸಿದ್ದಾರೆ. ಅನ್ಯಪ್ರಾಪ್ತಿ ಅಪ್ರಯೋಜನಕ ಪ್ರಾಪ್ತಿ ಪ್ರತಿಪಾದಕ ಸೇತು ಶಬ್ದ. ಸೇತು ಶಬ್ದ ಅದ್ರ ತಾತ್ಪರ್ಯ ಏನಂದ್ರೆ ಇನ್ನೊಬ್ಬರನ್ನ ಹೊಂದಲಿಕ್ಕಾಗಿ ಈ ಭಗವಂತನನ್ನು ಹೊಂದುವುದು ಅಂತ ಅರ್ಥ ಅಲ್ಲ. ಅನ್ಯ ಅಂದ್ರೆ ಭಗವದ್ಗೀತರವಾದ ಮತ್ತೊಬ್ಬ ತತ್ವ.
ಅವನನ್ನ ಪ್ರಾಪ್ತಿ ಹೋಗಿ ತಲುಪುವುದು ಪ್ರಯೋಜನವಾಗಿ ಉಳ್ಳಂತಹ ಪ್ರಾಪ್ತಿ ಭಗವಂತಂದಲ್ಲ. ಅಂದ್ರೆ ಭಗವಂತನನ್ನು ಮೊದಲು ತಲುಪಿ ಆಮೇಲೆ ಇನ್ನೊಬ್ಬನನ್ನು ತಲುಪುವುದು ಅಲ್ಲ. ಅನ್ಯ ಪ್ರಾಪ್ತಿ ಅನ್ನೋದು ಇಲ್ಲಿ ಪ್ರಯೋಜನವೇ ಅಲ್ಲ. ಅನ್ಯ ಪ್ರಾಪ್ತಿ ಅಪ್ರಯೋಜನಕ ಅಂತ ಅದಕ್ಕಾಗಿ ಹೇಳಿರೋದು. ಅನ್ಯ ಪ್ರಾಪ್ತಿ ಪ್ರಯೋಜನವಾಗಿ ಇಲ್ಲದೇ ಇರುವ ಪ್ರಾಪ್ತಿ, ಆ ಪ್ರಾಪ್ತಿ ಅಂಥ ಪ್ರಾಪ್ತಿಗೆ ವಿಷಯನಾದವನು ಈ ಭಗವಂತ ಅನ್ನೋದನ್ನು ಸೇತು ಶಬ್ದದಿಂದ ಹೇಳಿದ್ದಾರೆ. ಅದೊಂದು ಹೀಗೆ ಇನ್ನೊಬ್ಬರನ್ನ ಹೋಗಿ ಸೇರುವ ಉದ್ದೇಶವಿಲ್ಲದೆ ನೇರವಾಗಿ ಭಗವಂತನನ್ನೇ ಹೋಗಿ ತಲುಪುವುದು ಅಂತ ಅದಕ್ಕೆ ಅರ್ಥ ಇಟ್ಕೋಬೇಕು. ಹೀಗೆ ಭಗವಂತನನ್ನ ಸೇತು ಅಂತಾರಲ್ಲ, ಸೇತುರಾಮ ಅನ್ನೋ ಶಬ್ದಕ್ಕೆ ಇದೊಂದು ಅರ್ಥ. ಹಿಂದೆ ಹೇಳಿದ್ದೆ, ಸೇತುವೆಯನ್ನ ಸಮುದ್ರಕ್ಕೆ, ದಕ್ಷಿಣ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ರಾಮ, ಸೇತುಕೃತ್ ರಾಮ ಸೇತುರಾಮ ಅಂತೇಳಿ ಮಧ್ಯಮ ಪದಲೋಪಿ ಸಮಾಸ ಮಾಡಬಹುದು, ಮಾಡಬಾರ್ದಂತಲ್ಲ. ಅದಕ್ಕಿಂತ ಸುಂದರವಾದ ಅರ್ಥ ಇದು. ಸೇತುಶ್ಚಾಸವ ರಾಮಶ್ಚ, ಸಯೇವ ರಾಮ, ತುಂಬಾ ಅದ್ಭುತವಾದ ಅರ್ಥ ಅದು. ಇನ್ನು ಗಮನಿಸಿ, ಅವನು ಈ ನಮ್ಮನ್ನೆಲ್ಲರನ್ನೂ ಸಂಸಾರದಿಂದ ದಾಟಿಸುವ ಸೇತು ಹೌದು. ಮುಂದೆ ಅವನು ರಾಮ ಯಾಕೆ ಅಂದ್ರೆ ರಮಂತೆ ಅಸ್ಮಿನ್ ಯೋಗಿನಃ, ಮುಕ್ತಿ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನು ಸಂತೋಷ ಪಡಿಸ್ತಾನೆ. ಆದ್ರಿಂದ ಸೇತುಶ್ಚಾಸವ ರಾಮಶ್ಚ ಸೇತುರಾಮ ಅಂತ ಅದರ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.